ಹಾಯ್ SMG ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. 3 ತಿಂಗಳ ಹಿಂದೆ ಕಾಂಪೋಸಿಟ್ ಬಾಡಿ 4-ವೇ ಡೈವರ್ಟರ್ ಫಿಕ್ಚರ್ಗೆ ಪೈಪ್ಲೈನ್ ಮಾಡಿ ವಾಟರ್ ಪ್ರೆಷರ್ ಚೆಕ್ ಮಾಡಿ ಟೈಲ್ಸ್ ಹಾಕೋದಕ್ಕೆ ಬಿಟ್ಕೊಟ್ಟಿದ್ವಿ. ಈಗ ಟೈಲ್ಸ್ ವರ್ಕ್ ಎಲ್ಲ ಫಿನಿಶ್ ಆಗಿ ಆಸಿಡ್ ವಾಶ್ ಸಹ ಆಗಿದೆ. ಈಗ ಅದರ ಅಪ್ಪರ್ ಪಾರ್ಟ್ಸ್ ಎಕ್ಸ್ಪೋಸ್ಡ್ ಪಾರ್ಟ್ಸ್ನ ಫಿಟ್ ಮಾಡೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ಟೋರೇಜ್ ಟ್ಯಾಂಕು 2 ಫ್ಲೋರ್ ಹೈಟ್ ಇರೋದ್ರಿಂದ ನಾವಿಲ್ಲಿ 6x6 ಶವರ್ನ ಯೂಸ್ ಮಾಡ್ತಾ ಇದ್ದೀವಿ ಮತ್ತು 2-in-1 ಆಪ್ಷನ್ ಇರೋ ಸ್ಪೌಟ್ನ ಯೂಸ್ ಮಾಡ್ತಾ ಇದ್ದೀವಿ. ಪ್ರೊಟೆಕ್ಷನ್ ಕವರ್ನ ರಿಮೂವ್ ಮಾಡಿ ಗ್ಯಾಪ್ ಇರೋ ಜಾಗದಲ್ಲೆಲ್ಲ ವೈಟ್ ಸಿಮೆಂಟ್ನ ಕವರ್ ಮಾಡ್ಕೊಂಡಿದ್ದೀವಿ. ಎಕ್ಸ್ಟೆನ್ಷನ್ ಸ್ಲೀವ್ ಹಾಕೊಳ್ತಾ ಇದ್ದೀವಿ. ಫ್ಲಾಂಜ್ ಹಾಕೊಳ್ತಾ ಇದ್ದೀವಿ. ಇದು ಫ್ಲೋರಾ ಮಾಡಲು. ನರ್ಲಿಂಗ್ ಥ್ರೆಡ್ ಮ್ಯಾಚ್ ಆಗ ಬುಷ್ ಹಾಕೊಳ್ತಾ ಇದ್ದೀವಿ. ಸ್ಕ್ರೂ ಎಲ್ಲ ಟೈಟ್ ಆದಮೇಲೆ ಹಾಟ್ ಕೋಲ್ಡ್ಗೆ ಪೊಸಿಷನ್ ನೀಟಾಗಿಟ್ಟು ಹೆಡ್ಡನ್ನ ಟೈಟ್ ಮಾಡ್ಕೊಳ್ತಾ ಇದ್ದೀವಿ. ಕೋಲ್ಡ್ ವಾಟರ್ಗೆ ಬ್ಲೂ ಕಲರು, ಹಾಟ್ ವಾಟರ್ಗೆ ರೆಡ್ ಕಲರ್ ಮತ್ತು ಚೇಂಜ್ ಓವರ್ ಸ್ಪೌಟು ಮತ್ತು ಶವರ್ ಚೇಂಜ್ ಓವರ್ಗೆ ವೈಟ್ ಕಲರ್ ಕ್ಲೋಸಿಂಗ್ ರಬ್ಬರ್ ಬುಷ್ನ ಹಾಕ್ತಾ ಇದ್ದೀವಿ. ಟೂ ಇನ್ ಒನ್ ಆಪ್ಷನ್ ಇರೋ ಸ್ಪೌಟ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಅವ್ರು ಕೂಡ ಈ PVC ಬುಷ್ ಹಾಕೋದ್ರಿಂದ ಏನು ಉಪಯೋಗ ಅಂದರೆ, ನಾವು ಓವರ್ ಟೈಟ್ ಮಾಡುವಾಗ ಆ ಫ್ಲಾಂಜು ಇಚ್ಚಿಕೊಂಡ್ಬಿಡುತ್ತೆ. ಆ ಇಚ್ಚಿಕೊಂಡೇ ಇರಲಿ ಅಂತ ಅದನ್ನು ಯೂಸ್ ಮಾಡ್ತೀವಿ. ಟೆಲಿಫೋನ್ ಶವರ್ಗೆ ಅಂತ 2-in-1 ಸ್ಪೌಟ್ ಹಾಕಿದ್ದೀವಿ. ಬೇಕಿದ್ರೆ ಅವ್ರು ಮುಂದೆ ಆಗಬೇಕಾದ್ರೂ ಟೆಲಿಫೋನ್ ಶವರ್ನ ಅಡಿಷ್ನಲ್ ಹಾಕೋಬೋದು. ನಾವಿಲ್ಲಿ 45 ಡಿಗ್ರಿ ಬೆಂಡ್ ಇರೋ ಶವರ್ ಆರ್ಮ್ನ ಯೂಸ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ 6x6 ಶವರ್ನ ಇನ್ಸ್ಟಾಲ್ ಮಾಡ್ತಿದ್ದೀವಿ. ಈ ರೀತಿ ಮೆಶ್ ಇರೋ ವಾಷರ್ ಆ್ಯಡ್ ಮಾಡಿದ್ರೆ ಶವರು ಬ್ಲಾಕ್ ಆಗೋ ಚಾನ್ಸಸ್ ಇರೋದಿಲ್ಲ. ನಾವಿಲ್ಲಿ ಗೀಸರ್ ಮತ್ತು ಸೋಲಾರ್ ಕಂಟ್ರೋಲ್ಗೆ ಫೆನ್ಸಿಡ್ ವಾಲ್ವ್ ಹಾಕಿದ್ವಿ. ಹಾಕಿಟ್ಟನ್ನು ಇಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ನೋಡಿ, ನೀವಿಲ್ಲಿ ಗಮನಿಸ್ತಿರ್ಬೋದು, ಫಿಟ್ಟಿಂಗ್ ಮಾಡ್ಲಿಕ್ಕೆ ಹೋದರೆ ಫಿಟ್ಟಿಂಗೇ ಇರ್ತಾ ಇಲ್ಲ. ಯಾಕಂದರೆ ಇಲ್ಲಿ ಇರೋ ಥ್ರೆಡ್ ಎಲ್ಲ ಬ್ಲಾಕ್ ಆಗೋಗಿದೆ. ಈ ಟೈಲ್ಸ್ ಹಾಕೋರು ಏನು ಮಾಡ್ತಾರೆ ಅಂದರೆ, ಅದ್ರ ಮೇಲಿರೋ ಪ್ರೊಟೆಕ್ಷನ್ ಕವರ್ ತೆಗೆದುಬಿಟ್ಟು ಟೈಲ್ಸ್ ಹಾಕ್ಲಿಕ್ಕೆ ಹೋಗ್ತಾರೆ ಮೆಜರ್ಮೆಂಟ್ ತೊಗೊಂಡು. ಆ ಟೈಮಲ್ಲಿ ಅವರು ಸೈಡಲ್ಲಿ ಬರೋ ತಿಳಿನೆಲ್ಲ ಅದಕ್ಕೆ ಒರೆಸ್ಬಿಡ್ತಾರೆ. ಆ ಟೈಮಲ್ಲಿ ಅದು ಬ್ಲಾಕ್ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಹಾಕ್ತಾ ಇದ್ದೀವಿ. ನೋಡಿ, ಫ್ರಂಟಲ್ಲೂ ಅಷ್ಟೇ, ಆ ಸ್ಪಿಂಡಲ್ ಕೂರೋ ಜಾಗದಲ್ಲಿ, ಹೆಡ್ ಕೂರೋ ಜಾಗದಲ್ಲೂ ಅದೇ ರೀತಿ ಆಗಿದೆ. ಅದ್ರ ಮೇಲೆ ಬರೋ ಬುಷನ್ನು ನಾವು ಹಾಕಿ ತಳ್ಳಿದ್ರೆ ಕಟ್ಟಾಗಿ ಹೋಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಂಡೇ ಹಾಕ್ತಾ ಇದ್ದೀವಿ. ಇದನ್ನು ಅಷ್ಟೇ ಸ್ಕ್ರೂವಿಂಗ್ ಎಲ್ಲ ಆದಮೇಲೆ ಆನ್ ಆ್ಯಂಡ್ ಆಫ್ ಪೊಸಿಷನ್ನಿಗೆ ಇಟ್ಟು
ನಾಬನ್ನು ಟೈಟ್ ಮಾಡಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಗೀಸರ್ ಕೂರ್ಸ್ಲಿಕ್ಕೆ ಬಿಟ್ಟಿದ್ದ ಪಾಯಿಂಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ ಹಾಗೆ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀವಿ. ಪ್ಲಗ್ ಎಲ್ಲ ಬಿಚ್ಚಿದ ಮೇಲೆ ಸೈಡೆಲ್ಲ MCL ಇಲ್ಲ ವೈಟ್ ಸಿಮೆಂಟ್ ಹಾಕಿ ಫಿಲ್ ಮಾಡಿದ್ರೆ ಬೆಟರ್, ಒಳ್ಳೆಯದು. ಇಲ್ಲಿ ನಾವು ಜೆಲ್ ಕಂಪ್ನಿದು ಆ್ಯಂಗಲ್ ವಾಲ್ನ ಫಿಟ್ ಮಾಡ್ತಿದ್ದೀವಿ. ಈಗ ನೀವು ಗಮನಿಸಿರ್ಬೋದು, ಜೆಲ್ಲು ಲೋಗೋ ಚೇಂಜ್ ಆಗಿದೆ. ನಾವಿಲ್ಲಿ ಕೋಲ್ಡ್ ವಾಟರ್ಗೆ ಆ್ಯಂಗಲ್ ವಾಲ್ವ್ ಹಾಕಿ ಹಾಟ್ ವಾಟರ್ಗೆ ಆ್ಯಂಗಲ್ ವಾಲ್ವ್ ಹಾಕ್ತಾ ಇಲ್ಲ. ಡೈರೆಕ್ಟ್ CP ಎಲ್ಬೋ ಹಾಕಿ ಎಕ್ಸ್ಟಿಂಪಲ್ ಹಾಕ್ತಾ ಇದ್ದೀವಿ. ಯಾಕಂದರೆ ಗೀಸರಲ್ಲಿ ಇನ್ಲೆಟಾಗಿ ಔಟ್ಲೆಟಲ್ಲೂ ಹಾಟ್ ವಾಟರ್ಗೆ ಆ್ಯಂಗಲ್ ವಾಲ್ವ್ ಹಾಕಿದ್ರೆ ಫೋರ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಥ್ರೂ ಲೈನಲ್ಲಿ ಥ್ರೂ ಬರಲಿ ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಟ್ CP ಎಲ್ಬೋ ಹಾಕ್ಬಿಟ್ಟು ಪ್ಲಗ್ಗಾಗಿ ಕ್ಲೋಸ್ ಮಾಡಿದ್ದೀವಿ. ಮುಂದೆ ಬೇಕಿದ್ರೆ ಅವರು ಜಸ್ಟ್ 2 ಇನ್ಲೆಟ್ ಪೈಪ್ ಹಾಕ್ಕೊಂಡು ಗೀಸರ್ನ ಕೂರಿಸ್ಕೋಬೋದು. ಫೈನಲಿ ಎಕ್ಸ್ಪೋಸ್ಡ್ ಪಾರ್ಟ್ಸ್ ಎಲ್ಲ ಫೈನಲ್ ಫಿಟ್ ಆಗಿದೆ. ಈಗ ವಾಟರ್ ಚೆಕ್ ಮಾಡೋಣ. ಬಾತ್ರೂಮಲ್ಲಿ ಎಲ್ಲ ಒಂದೇ ರೀತಿ ಕಾಣಬೇಕು ಅಂತ ಕಡ್ಡಿ ಮಾಡಲನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ನಾವಿಲ್ಲಿ ಚೆಕಿಂಗಿಗೆ ಕೋಲ್ಡ್ ವಾಟರ್ ಮಾತ್ರ ಕನೆಕ್ಷನ್ ಮಾಡ್ಕೊಂಡಿದ್ವಿ. ಸೋಲಾರ್ ಇನ್ನೂ ಫಿಟ್ ಆಗಿರಲಿಲ್ಲ, ಹಾಗಾಗಿ ಇದು ನಾವು ತೋರಿಸ್ತಿರೋ ನಾಬು ಸೋಲಾರ್ ನಾಬು. ವೀಕ್ಷಕರಲ್ಲಿ ಒಂದು ವಿನಂತಿ, SMG ಆಲ್ರೌಂಡರ್ ಆದ ನಮ್ಮ ಚಾನಲನ್ನು ಪ್ಲಂಬಿಂಗ್ ಆಲ್ರೌಂಡರ್ ಹೆಸರಿಗೆ ಬದಲಾವಣೆ ಮಾಡಿದ್ದೇವೆ. ದಯವಿಟ್ಟು ಎಂದಿನಂತೆ ಸಹಕರಿಸಿ. ವಾಲ್ ಮಿಕ್ಸರ್ಗೆ ಹೋಲಿಸ್ಕೊಂಡ್ರೆ ಇದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಇದು ಪೂರ್ತಿ ಕನ್ಸಿಲ್ಡ್ ಆಗಿರುತ್ತೆ, ಮೇಲ್ಗಡೆ ಜಸ್ಟ್ ನಾಬ್ಸ್ ಮಾತ್ರ ಕಾಣಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲಂಕಿ ಕಮೋಡ್ ಕೂರಿಸೋದ್ರ ಬಗ್ಗೆ ವಿವರಣೆ ಕೊಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.